ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಈ ನಾಳೆ ನಡೆಯುವಂಥ ಯಾವುದಪ್ಪ ಅಂದಾಗ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ಪರೀಕ್ಷೆಗೆ ಸಂಬಂಧಪಟ್ಟಂತ ಒಂದಿಷ್ಟು ಗಣಿತ ಪ್ರಶ್ನೆಗಳನ್ನ ಏನು ಮಾಡ್ತೀನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ಕೊತ ಬರ್ತಿರ್ತೀನಿ. ಈಗಾಗಲೇ ಸಾಕಷ್ಟು ಕ್ವಶನ್ ಪೇಪರ್ಗಳನ್ನ ಬಿಡಿಸ್ಕೊತ ಬರ್ತಾ ಇದ್ದೀನಿ. ಸಾಯಂಕಾಲ 5 ಗಂಟೆಗೆಲ್ಲ ಅಲ್ಲಿ ಕೂಡ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಇಲ್ಲಿ ಒಂದು ಪ್ರಶ್ನೆ ಏನಿದೆಪ್ಪ ಅಂತೇಳಿ ನಾವು ನೋಡ್ಕೊತ ಬಂದಾಗ 8.7 ಲೀಟರ್ ಹಾಲಿನಲ್ಲಿ 3 ಲೀಟರ್ ಹಾಲು ಖರ್ಚಾದರೆ ಉಳಿದ ಹಾಲಿನ ಪ್ರಮಾಣ ಎಷ್ಟು ಅಂತೇಳಿ ಈ ಥರ ಸಿಂಪಲ್ ಕ್ವಶನ್ಸ್ಗಳೇ ಏನಾಗ್ತವಪ್ಪ ಅಂದ್ರೆ ಮೊರಾರ್ಜಿ ಮತ್ತು ಆರ್ ಎಮ್ ಎಸ್ನ ನೀವು ನೋಡಿರ್ಬೋದು. ನಾವು ಹೇಳುವಂಥ ಎಲ್ಲ ಟಾಪಿಕ್ಗಳು ಏನಾಗ್ತವಪ್ಪ ಅಂತ ಅಂದಾಗ ಬಂದು ಹೋಗ್ತವೆ. ಇಲ್ಲಿ 8.7 ಲೀಟರ್ ಹಾಲು ಐತಿ, ಹೌದಾ? 8.7 ಲೀಟರ್, ಇದ್ರ ಒಳಗಡೆ ಕೇವಲ 3 ಲೀಟರ್ ಅಂದಾಗ ಇದು ನೋಡ್ರಿ, ಇದು 8, ಇದು ಮಿಲಿ ಲೀಟರ್ ಅಂತ ಕೈತೀವಿ. ಇಲ್ಲಿ ಕರೆ ಬರೀ 3 ಲೀಟರ್ ಅಂತ ಕೊಟ್ಟರೆ 8ರಾಗ ಈ 3 ಕಳೆದು ಬಿಟ್ರಪ್ಪ ಅಂದ್ರೆ 5 ಲೀಟರ್ ಮ್ಯಾಗಿಂದು ಏನಪ್ಪ ಅಂದ್ರೆ 5.7 ಲೀಟರ್ ಏನಾಗ್ತದಪ್ಪ ಅಂತಂದಾಗ ಉಳಿತದೆ. ಖರ್ಚಾಗಿದ್ದು 3 ಲೀಟರ್ ತೆಗೆದು ಬಿಡ್ಬೋದು. 8ರ 3 ತೆಗೆದ್ರೆ 5 ಅಂತೂ ಉಳಿತದೆ. ಮ್ಯಾಗಿಂದು 0.7 ಲೀಟರ್ ಏನಾಗ್ತದಪ್ಪ ಅಂದಾಗ ಉಳಿದ ಹಾಲಿನ ಪ್ರಮಾಣ. ಹೀಗಾಗಿ ಆಪ್ಷನ್ಸ್ ಎ ಏನಾಗ್ತದಪ್ಪ ಅನ್ನೋದಕ್ಕೆ ಸರಿ ಉತ್ತರ ಆಗ್ತದೆ. ಇದು ಫಸ್ಟ್ ಪ್ರಶ್ನೆ, ಸಿಂಪಲ್ ಐತಿ. ಇನ್ನು ನೆಕ್ಸ್ಟ್ ಒಂದು ಸರಳ ಬಡ್ಡಿ ರಿಲೇಟೆಡ್ ಒಂದು ಪ್ರಶ್ನೆ ಕೊಟ್ಟ ನೋಡ್ರಿ. ಪ್ರಶ್ನೆ ಏನಪ್ಪಾ ಅಂತಂದಾಗ ಈ ಥರ ಇದೆ: ಶೇಕಡ 5% ರಂತೆ 1000 ರೂಪಾಯಿಗಳಿಗೆ 2 ವರ್ಷಗಳಿಗೆ ಆಗುವ ಸರಳ ಬಡ್ಡಿ ಎಷ್ಟು ಅಂತೇಳಿ ಸರಳ ಬಡ್ಡಿ ಸೂತ್ರ ಹಾಕಿ ನೀವು ಲೆಕ್ಕ ಮಾಡ್ಕೋಬಹುದು. ಇಲ್ಲಕ್ಕಪ್ಪ ಅಂದಾಗ ನೇರವಾಗಿ ಸರ್ 1000 ರೂಪಾಯಿ ಐತಿ, ಇಲ್ಲಿ 1000 ರೂಪಾಯಿ ಐತಿ. ಈ 1000 ರೂಪಾಯಿಗೆ ಎಷ್ಟು ಪರ್ಸೆಂಟೇಜ್ ಹೇಳ್ಯಾರ? 5% ಹೇಳ್ಯಾರ. 5% ಎಷ್ಟು ಆಕೈತಿ ನೋಡ್ಕೋಬೇಕು. 10% ಅಂದ್ರೆ 1 0 ತೆಗಿಬೇಕು. 10% ಅಂದ್ರೆ 100 ಆಯಿತು. ಕೇಳಿದ 5%, 10ರ ಅರ್ಧ 5 ಅನ್ನೋದಾದ್ರೆ 100ರ ಅರ್ಧ ಮಾಡ್ಬೇಕು. ಈಗ 100ರ ಅರ್ಧ ಎಷ್ಟು? 50. ಒಂದು ವರ್ಷಕ್ಕೆ ಎಷ್ಟು ಆಗ್ತದೆ? 50 ರೂಪಾಯಿ ಆಗ್ತದೆ ಬಡ್ಡಿ. ಕೇಳಿದ ಎಷ್ಟು ವರ್ಷ? 2 ವರ್ಷಕ್ಕೆ. ಹಾಗಾದರೆ ಇಂಟು 2 ಮಾಡ್ಬೇಕು. 57 ಎಷ್ಟಪ್ಪ ಅಂತ ಅಂದಾಗ 100 ರೂಪಾಯಿ ಆಗ್ತದೆ. ಹೀಗಾಗಿ ಇದಕ್ಕೆ ಸರಿ ಉತ್ತರ ಏನಾಗ್ತದಪ್ಪ ಅಂದಾಗ ಆಪ್ಷನ್ಸ್ ಡಿ 100 ರೂಪಾಯಿ ಸರಿ ಉತ್ತರ ಆಗ್ತದೆ. ಎಷ್ಟೋ ಜನ ಕನ್ಫ್ಯೂಸ್ ಆಗ್ತದೆ, ಸರ್ 5ರಂತೆ ಅವರು ಶೇಕಡ ವಾರ್ಷಿಕ ಅಂತ ಹೇಳಿದ್ದಾರೆ. ವಾರ್ಷಿಕ ಅಂತಂದಾಗ 1 ವರ್ಷ 1000 ರೂಪಾಯಿಗೆ 2 ವರ್ಷದಲ್ಲಿ ಆಗುವ ಸರಳ ಬಡ್ಡಿ ಎಷ್ಟಪ್ಪ ಅಂದಾಗ 100 ರೂಪಾಯಿ ಅಂತೇಳಿ. ಇಲ್ಲಿಕಪ್ಪ ಅಂದ್ರೆ ನೀವು ಸರಳ ಬಡ್ಡಿ ಸೂತ್ರನೇ ಹಾಕಬೇಕಾಗಿತ್ತಪ್ಪ ಅಂತ ಅಂದಾಗ ಇಂಟ್ರೆಸ್ಟ್ ಕಂಡುಹಿಡಿಯುವ ಸೂತ್ರನ ಈ ಥರ ಬರೀತಿರ್ತಾರೆ. ಇಂಟ್ರೆಸ್ಟ್ ಕಂಡುಹಿಡಿಯುವ ಸೂತ್ರ I=PTR ಡಿವೈಡೆಡ್ ಬೈ 100 ಅಂತೇಳಿ. ಹೌದಾ? ಪಿ ಅಂದ್ರೆ ಎಷ್ಟೈತಿ? ಪಿ ಅಂದ್ರೆ ಅಸಲು ಎಷ್ಟೈತಿ? 1000 ರೂಪಾಯಿ ಐತಿ. ಟೈಮ್ ಎಷ್ಟೈತಿ? 2 ವರ್ಷ. 2 ವರ್ಷ ಐತಿ. ರೇಟ್ ಎಷ್ಟೈತಿ? 5% ರೇಟ್ ಐತಿ. ಹೌದಾ? 5% ಇದೆ. ಕೆಳಗಡೆ 100 ಅಂತ ಹಾಕೋತಾರೆ. ಇವೆರಡು 0 ತೆಗಿತೀರಿ, ತೆಗೆದು ಗುಣಿಸ್ಬಿಡ್ತೀರಿ. ನೋಡ್ರಿ, 10 2 20, 10 2 20, 25 ಎಷ್ಟು ರೀ? 100 ಆಗ್ತೈತಿ. ಹೀಗಾಗಿ ನೀವು ಲೆಕ್ಕ ಹಾಕಿ ಸೂತ್ರದ ಹಾಕಿ ಮಾಡಿದ್ರು ಕೂಡ 100 ಅಂತರೂ ಬರ್ತದೆ. ಈ ಥರ ಈ ಕ್ವೆಶನ್ಸ್ನ ಬಿಡಿಸ್ಕೋಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂತೇಳಿ ನಾವು ನೋಡ್ಕೊತ ಬಂದಾಗ, ಸರ್ ವ್ಯುತ್ಕ್ರಮ ಮತ್ತು ರೆಸಿಪ್ರೋಕಲ್ಗಳ ಮೇಲೆ ಫಿಕ್ಸ್ ಒಂದು ಕ್ವೆಶನ್ಸ್ನ ಬರ್ತೈತಿ. ಭಾಳ ಸೂಕ್ಷ್ಮವಾಗಿ ಏನು ಮಾಡಬೇಕಪ್ಪ ಅಂತಂದಾಗ ಅಬ್ಸರ್ವ್ನ ಮಾಡಬೇಕು. ಕ್ವೆಶನ್ಸ್ ಏನಿದೆಪ್ಪ ಅಂತ ಹೇಳಿದಾಗ ಇಲ್ಲಿ ನೋಡ್ರಿ, 3/7 ವ್ಯುತ್ಕ್ರಮ ಯಾವುದು? ವ್ಯುತ್ಕ್ರಮ ಅಂದ್ರೆ ಒಂದೇ, ಇಂಗ್ಲೀಷ್ನಾಗ ಇದನ್ನ ರೆಸಿಪ್ರೋಕಲ್ ಅಂತ ಕರೀತಾರೆ. ಹಾಗಾದ್ರೆ 3/7 ಅಂತ ಕೊಟ್ಟಾರ ಅವರು. 3/7 ವ್ಯುತ್ಕ್ರಮ. ವ್ಯುತ್ಕ್ರಮ ಅಂದಾಗ ಉಲ್ಟಾ ಮಾಡಬೇಕು. 7 ಮೇಲೆ ಹೋಗ್ತದೆ, 3 ಏನಾಗ್ತದಪ್ಪ ಅಂದ್ರೆ ಕೆಳಗಡೆ ಬರ್ತದೆ. ಈ ಥರ ಇರುವಂಥ ಆಪ್ಷನ್ಸ್ ಎಲ್ಲಿರಪ್ಪ ಅಂದಾಗ 7 ಫಸ್ಟ್ ಇಲ್ಲಿ ಫಸ್ಟ್ ಇದ್ದಿದ್ದು ನ್ಯೂಮರೇಟರ್ ಅಂದ್ರೆ ಅಂಶದಲ್ಲಿ ಬರ್ಕೋತೇವೆ, ಕೆಳಗಿದ್ದು ಛೇದದಲ್ಲಿ ಬರ್ಕೋತೇವೆ ಅನ್ನೋದಾದ್ರೆ 7/3 ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂತ ನೋಡ್ಕೊತಾ ಬಂದಾಗ, ಒಂದು ಮನೆಯ 4 ಮಂದಿಯು ಕೂಲಿಗೆ ಹೋಗಿ ಹಣ ಸಂಪಾದಿಸುವವರು. ಅವರು ಕ್ರಮವಾಗಿ 100 ರೂಪಾಯಿ, 80 ರೂಪಾಯಿ, 60 ರೂಪಾಯಿ ಮತ್ತು 40 ರೂಪಾಯಿ ಆದರೆ ಅವರ ಒಟ್ಟು ಸರಾಸರಿ ಸಂಪಾದನೆ ಎಷ್ಟು ಅಂತ ಕ್ವಶನ್ಸ್ನ ಕೊಟ್ಟಾನ. ಸರಾಸರಿ ಅಂದಾಗ ಮೊದಲು ಬರೀ ಕೂಡಿಸ್ಬಿಡ್ತಾರೆ ಹುಡುಗರು. ಫಸ್ಟ್ನೇದು ಎಷ್ಟಪ್ಪ ಅಂದಾಗ 100, ಒಂದನೇದವ 100 ರೂಪಾಯಿ ಗಳಿಸ್ತಾನೆ, ಎರಡನೇದವ 80 ರೂಪಾಯಿ ಗಳಿಸ್ತಾನೆ, ಮೂರನೇದವ 60 ರೂಪಾಯಿ ಗಳಿಸ್ತಾನೆ, ನಾಲ್ಕನೇದವ 40 ರೂಪಾಯಿ ಗಳಿಸ್ತಾನೆ. ಇವರು ಸರಾಸರಿ ಸಂಪಾದನೆ ಎಷ್ಟಪ್ಪ ಅಂತಂದಾಗ ಮೊದಲು ಕೂಡಿಸ್ಕೋಬೇಕು. 0 0, 8 6 14, 14 1 4 18 ಆಯಿತು. 1 1 ಎಷ್ಟಪ್ಪ ಅಂತಂದಾಗ 2 ಆಗ್ತದೆ. 280 ರೂಪಾಯಿ ಐತಿ. ಇಲ್ಲಿ 280 ಅಂತೇಳಿ ನೀವು ಇದನ್ನು ರೈಟ್ ಆನ್ಸರ್ ಹಾಕಿ ಬಂದ್ರಪ್ಪ ಅಂದಾಗ ಆನ್ಸರ್ ಏನಾಗ್ತದಪ್ಪ ಅಂದಾಗ ತಪ್ಪಾಗ್ತದೆ. ಅವರ ಒಟ್ಟು ಸಂಪಾದನೆ ಎಷ್ಟು ಅಂತ ಕ್ವಶನ್ಸ್ನ ಕೊಟ್ಟಿದ್ರಪ್ಪ ಅಂದಾಗ 280 ರೈಟ್ ಆನ್ಸರ್ ಆಗ್ತಿತ್ತು. ಅವ್ರು ಕೇಳಿದ್ದೇನು, ಆದರೆ ಒಟ್ಟು ಅವರ ಸರಾಸರಿ ಸಂಪಾದನೆ ಎಷ್ಟು? ಸರಾಸರಿ ಅಂದ್ರೆ ಪ್ರತಿಯೊಬ್ಬರದು ಅಂದಾಗ ಟೋಟಲ್ ಎಷ್ಟೈತಿ? 280 ಐತಿ. ಈ 280ಕ್ಕೆ ಎಷ್ಟು ಜನ ಅದಾರ? ಅವರು 4 ಜನ ಅದಾರೆ. 4ರಿಂದ ಭಾಗಿಸ್ಬೇಕು. 4 1 4, 4 7 28, ಇದೊಂದು 0 ಇದೆ, 0 70 ರೂಪಾಯಿ. ಹಾಗಾದರೆ ಅವ್ರ ಸರಾಸರಿ ಸಂಪಾದನೆ ಎಷ್ಟಾಗಿರ್ತದಪ್ಪ ಅಂದಾಗ 70 ರೂಪಾಯಿ ಅವ್ರ ಸರಾಸರಿ ಸಂಪಾದನೆ ಆಗ್ತದೆ. ಈ ಥರ ಸರಾಸರಿ ರಿಲೇಟೆಡ್ ಪ್ರಶ್ನೆ ಬಂದಾಗ ಬಿಡಿಸ್ರಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಏನಿದೆಪ್ಪ ಅಂತ ನೋಡಿದಾಗ,
ಪ್ರಶ್ನೆ ಈ ಥರ ಐತಿ. ಅಕ್ಟೋಬರ್ ತಿಂಗಳಲ್ಲಿ ಶಾಲೆಗೆ 3 ವಾರ ರಜೆ ಇದೆ. ಹೌದಾ? ಅಕ್ಟೋಬರ್ ತಿಂಗಳಲ್ಲಿ ಶಾಲೆಗೆ 3 ವಾರ ರಜೆ ಇದೆ. ಅವಧಿಯನ್ನು ದಿನಗಳಲ್ಲಿ ತಿಳಿಸ್ರಿ ಅಂತ ಕ್ವಶನ್ಸ್ ಕೊಟ್ಟಾರೆ. ನೋಡ್ರಿ, ಅಕ್ಟೋಬರ್ ತಿಂಗಳಲ್ಲಿ ಶಾಲೆಗೆ 3 ವಾರ ರಜೆ ಇದೆ ಅಂತ. 3 ವಾರ ರಜೆ ಅಂದರೆ ಒಂದು ವಾರಕ್ಕೆ ಎಷ್ಟು ದಿನ ಇರ್ತವೆ? 7 ದಿನ ಇರ್ತವೆ. 3 ವಾರ ರಜೆ ಅಂದಾಗ 7 ಮೂರಲೆ 21 ದಿನ. ಹಾಗಾದರೆ ಅವಧಿಯನ್ನು ದಿನಗಳಲ್ಲಿ ತಿಳಿಸ್ರಿ ಅಂತ ಕ್ವಶನ್ಸ್ನ ಕೊಟ್ಟಿದ್ರು. ಅಕ್ಟೋಬರ್ ತಿಂಗಳಲ್ಲಿ ಶಾಲೆಗೆ 3 ವಾರ ರಜೆ ಇದೆ, ಅವಧಿಯನ್ನು ದಿನಗಳಲ್ಲಿ ತಿಳಿಸ್ರಿ, 21 ದಿನಗಳು ಅಂತೇಳಿ ನಾವು ಏನಾಗ್ತದಪ್ಪ ಅಂದಾಗ ಸರಿ ಉತ್ತರವನ್ನು ಇದಕ್ಕೆ ಆನ್ಸರ್ನ ಹಾಕ್ಬೇಕಾಗ್ತದೆ. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಕ್ವಶನ್ಸು. ಅಕ್ಟೋಬರ್ ತಿಂಗಳಿನಲ್ಲಿ ಟೋಟಲ್ 31 ದಿನ ಇರ್ತವೆ. ಹೌದಾ? 31 ದಿನದಾಗ 21 ದಿನ ಏನದಪ್ಪ ಅಂತಂದಾಗ 21 ದಿನ ಸುಟಿನೇ ಅದಾವತ್ತ. ಹಾಗಾದ್ರೆ 0 3ರಾಗ 2 ಕಳೆದ್ರೆ 10 ದಿನ ಉಳಿತದೆ. ಬರೀ ಇಲ್ಲಿ ಎಷ್ಟು ಉಳಿದ ದಿನಗಳು, ಎಷ್ಟು ರಜೆ ಬಿಟ್ಟು ಉಳಿದ ದಿನಗಳು ಅಂತ ಕ್ವಶನ್ಸ್ ಕೇಳಿದಪ್ಪ ಅಂತಂತಂದ್ರೆ 10 ದಿನ ಹಾಕಿತ್ತು. ಬಟ್ ನಮ್ಗೆ ಅಲ್ಲಿ ರಜೆ ದಿನದನೇ ಅವಧಿ ಕೇಳಿದಾನೆ 21 ದಿನಗಳು ಅಂತೇಳಿ ನಾವು ರೈಟ್ ಆನ್ಸರ್ನ ಹಾಕಬೇಕಾಗ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಕೆಳಕಂಡ ಹೇಳಿಕೆಯನ್ನು ಸಂಕೇತ ಉಪಯೋಗಿಸಿ ಬರೆಯಿರಿ ಅಂತ ಕ್ವಶನ್ಸ್ನ ಕೊಟ್ಟಾರ. 145 ಎಂಬುದು 100ಕ್ಕಿಂತ ಹೆಚ್ಚು ಅಂತ ಕೊಟ್ಟಾರೆ. ಹೀಗಾಗಿ ಇದನ್ನು ಸಂಕೇತ ಮೂಲಕ ಯಾವುದು ಸೂಚಿಸ್ತೇವೆ? ಇದನ್ನು ಮೊದಲು ಸಂಖ್ಯೆಗಳನ್ನು ಬರ್ಕೋಬೇಕು. 145 ಎಂಬುದು 100ಕ್ಕಿಂತ ಹೆಚ್ಚು ಅಂತ ಬಂದ ಈಜ್ವಲ್ ಟು ಅಂತೂ ಬರಲ್ಲ. ಹೌದಾ? ಇನ್ನು ನೆಕ್ಸ್ಟ್ ಇಲ್ಲಿ ಸಮ ಮತ್ತು ಇಲ್ಲಿ 2 ಚಿಹ್ನೆಗಳನ್ನು ಕೊಟ್ಟರೆ ಇದು ಬರಲ್ಲ. ಈಗ ಇದು ಆಗ್ಬೇಕು, ಇದಕ್ಕೆ ಇದು ಆಗ್ಬೇಕು. ಹೆಚ್ಚು ಅಂತಂದಾಗ ಯಾವಾಗಲೂ ದೊಡ್ಡದ ಕಡೆನೇ ಮುಖ ಇರಬೇಕು. ಹೀಗಾಗಿ ಆಪ್ಷನ್ಸ್ ಇದಕ್ಕೆ ಎ ಏನಾಗ್ತದಪ್ಪ ಅಂದಾಗ ಸರಿ ಉತ್ತರ ಆಗ್ತದೆ. ಕ್ಲಿಯರ್? ಇನ್ನು ನೆಕ್ಸ್ಟ್ ಪ್ರಶ್ನೆ, ಬಿಟ್ಟು ಹೋದ ಸಂಖ್ಯೆಗಳನ್ನು ಸೇರಿಸಿ ಕ್ರಮವಾಗಿ ಬರೆಯಿರಿ ಅಂತ ಕ್ವಶನ್ಸ್ನ ಕೊಟ್ಟಾರೆ. 546 ಐತಿ. ಹೌದಾ? 546, 547. ನೆಕ್ಸ್ಟ್ ಇಲ್ಲಿ 500 ಏನು ಬಿಟ್ಟು ಹೋಗಿದೆ ನೋಡ್ರಿ. 547 ಆದಮೇಲೆ 48, 548. ನೆಕ್ಸ್ಟ್ 549. ನೆಕ್ಸ್ಟ್ ಸಂಖ್ಯೆಗಳು ಬರಬೇಕು. ಮುಂದೆ 550, 51 ಕಂಟಿನ್ಯೂ ಅದಾವೆ. ಹಾಗಾದರೆ 48, 49 ಎಲ್ಲದಪ್ಪ ಅಂದ್ರೆ ಆಪ್ಷನ್ ಸಿ ಇದಾಗದಾವೆ. ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಆಪ್ಷನ್ಸ್ ಸರಿ ಉತ್ತರ ಆಗ್ತದೆ. ಇದೇನು ಸಿಂಪಲ್ ಪ್ರಶ್ನೆ ಇದೆ, ಎಲ್ಲರೂ ಆನ್ಸರ್ನ ಮಾಡ್ತಾರೆ. 1 ಮೀಟರ್ನಲ್ಲಿ ಡ್ಯಾಶ್ ಸೆಂಟಿಮೀಟರ್ಗಳಿವೆ ಅಂತ ಪ್ರಶ್ನೆ ಕೊಟ್ಟಾರ. 1 ಮೀಟರ್ ಅಂದ್ರೆ ನೀವೆಲ್ಲೋ ಒಂದು ಬಟ್ಟೆ ಅಂಗಡಿ ಹೋಗಿರ್ತಿರ್ತಾರೆ. 1 ಮೀಟರ್ ಅರ್ಬಿ ಕೊಡು ಅಂದರೆ ಎಷ್ಟು ಸೆಂಟಿಮೀಟರ್ ಕೊಡ್ತಾರಪ್ಪ ಅಂದಾಗ ಅವರು 1 ಮೀಟರ್ ಅಂದಾಗ 100 ಸೆಂಟಿಮೀಟರ್ ಅಂತ ಕರಿತೇವೆ. 1 ಮೀಟರ್ ಅಂದರೆ ಎಷ್ಟು ರೀ? 100 ಸೆಂಟಿಮೀಟರ್ ಅಂತ ಕರಿತೇವೆ. ಹೀಗಾಗಿ ಆಪ್ಷನ್ಸ್ ಎಲ್ಲರೂ ಪಟ್ಟಂತ ತಲೆ ಒಳಗಡೆ ಕಿಲೋಮೀಟರ್ ಅಂದ್ರೆ 1000 ಮೀಟರ್ ಅಂತ ತಿಳ್ಕೊಂಡಿರ್ತಾರಲ್ಲ. ಹಾಗಾದ್ರೆ 1 ಮೀಟರ್ ಅಂದ್ರೂ 1000 ಸೆಂಟಿಮೀಟರ್ ಇರ್ಬೋದು ಅಂತ ಆನ್ಸರ್ ಆಗ್ತಾರೆ. 1 ಮೀಟರ್ ಅಂದ್ರೆ 100 ಸೆಂಟಿಮೀಟರ್. ನೆನಪಿಟ್ಕೊಳ್ರಿ. ನೆಕ್ಸ್ಟ್, ಸ್ವತಂತ್ರ ದಿನಾಚರಣೆ ಬರುವ ತಿಂಗಳು ಯಾವುದು ಅಂತ ಪ್ರಶ್ನೆ ಕೊಟ್ಟಾರ. ಎಲ್ಲರಿಗೂ ಗೊತ್ತಿರ್ಬೇಕು. ಎಷ್ಟೋ ವಿದ್ಯಾರ್ಥಿಗಳು ನಮ್ಮ ಸ್ವತಂತ್ರ ಸಿಕ್ಕಿದ್ದು ವಾರ ಯಾವಾಗ, ಸ್ವತಂತ್ರ ಸಿಕ್ಕಿದ್ದು ತಿಂಗಳು ಯಾವಾಗ, ಡೇಟ್ ಯಾವಾಗ ಕೇಳಿದಾಗ ಹೇಳಕ್ಕೆ ಬರಂಗಿಲ್ಲ. ಸ್ವತಂತ್ರ ದಿನಾಚರಣೆ ಬರುವ ತಿಂಗಳು ಯಾವಪ್ಪ ಅಂತಂದಾಗ ಆಗಸ್ಟ್ 15ರಂದು ಭಾರತ ದೇಶಕ್ಕೆ ಏನಾಗ್ತದಪ್ಪ ಅಂದಾಗ ಸ್ವತಂತ್ರ ಸಿಗ್ತದೆ 1947. ಹೌದಾ? ಅವತ್ತು ಯಾವ ವಾರ ಆಗಿತ್ತು ಅಂತ ಕ್ವಶನ್ಸ್ನ ನಿಮ್ಗೆ ಏನಾದರೂ ಕ್ವಶನ್ಸ್ ಕೇಳಿದಪ್ಪ ಅಂದಾಗ ಶುಕ್ರವಾರ ಆಗಿತ್ತು. ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕಾಗ ಯಾವ ವಾರ ಇತ್ತಪ್ಪ ಅಂದಾಗ ಶುಕ್ರವಾರ ಆಯಿತು. ನಮ್ಮ ಭಾರತ ದೇಶಕ್ಕೆ ಸಂವಿಧಾನ ಜಾರಿಗೆ ಬಂದಿದ್ದು ಜನವರಿ 26, 1950 ಅಂತ ಕರಿತೀವಿ. ಅವತ್ತು ಯಾವ ವಾರ ಆಗಿತ್ತಪ್ಪ ಅಂತಂದಾಗ ಗುರುವಾರ ಆಗಿತ್ತು. ಎರಡು ನೆನಪಿಟ್ಕೊಡ್ರಿ. ಮತ್ತೆ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗಡೆ ನೇರವಾದ ಪ್ರಶ್ನೆ ಕೇಳಿದಾಗ ಇದಕ್ಕೆ ಆನ್ಸರ್ನ ಹೇಳಕ್ಕೆ ಬರ್ತದೆ. ನೆಕ್ಸ್ಟ್, ಇಲ್ಲಿ ಬಣ್ಣ ಹಾಕಿದ ಭಾಗ. ಹೌದಾ? ಬಣ್ಣ ಹಾಕಿದ ಭಾಗವನ್ನು ನಾವು ಏನು ಮಾಡೋಕಪ್ಪ ಅಂದ್ರೆ ಗುರುತಿಸ್ರಿ ಅಂತ ಕೊಟ್ಟಿದ್ದಾರೆ. ಬಣ್ಣ ಹಾಕಿದ ಭಾಗ ಎಷ್ಟು? ಇಲ್ಲೊಂದು ಸರ್ಕಲ್ ಐತಿ, ಅದನ್ನು ಅರ್ಧ ಮಾಡ್ಯಾರ. ಹಾಗಾದರೆ ಅರ್ಧ ಮಾಡಿ ಇಲ್ಲಿ 2/2 ಐತಿ, ಇದು 1/1 ಐತಿ. ಇದು ಅಲ್ಲ. ನೆಕ್ಸ್ಟ್ 1ನೇ 2 ಅಂತ ಐತಿ, 2ನೇ 1 ಅರ್ಧ, ಹಾಫ್ ಅಂತ ಕರಿತೀವಿ. 2ರ ಒಳಗಡೆ ಒಂದು ಭಾಗ ಬಣ್ಣ ಹಾಕಿದ್ದಾರೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆಗಳ ಗಣ? ಅವಿಭಾಜ್ಯ ಸಂಖ್ಯೆಗಳ ಗಣ ಯಾವುದು? ಇದ್ರಾಗ ಕೊಟ್ಟಂಥ ಆಪ್ಷನ್ಸ್ ಒಳಗಡೆ ಇದು ಒಂದು ಅವಿಭಾಜ್ಯ ಸಂಖ್ಯೆನೂ ಅಲ್ಲ, ಭಾಜ್ಯ ಸಂಖ್ಯೆನೂ ಅಲ್ಲ. ಹೀಗಾಗಿ 1 ಇರುವುದರಿಂದ ಆಪ್ಷನ್ಸ್ ಹೋಯ್ತು. ಇಲ್ಲಿ ಯಾಕಂದ್ರೆ 4 ಮುಂದೆ 6 ಭಾಜ್ಯ ಸಂಖ್ಯೆಗಳಿದಾವೆ. ಇದ್ರಾಗ ನೋಡ್ರಿ 1, 3, 5, 7. ಇಲ್ಲಿ ಕೂಡ 1 ಐತಿ, ಇದು ಅಲ್ಲ. ನೆಕ್ಸ್ಟ್ ತಡ್ರಿ, 1 ಇರಬಾರ್ದಲ್ಲಿ. ಬಟ್ ಇಲ್ಲಿ 2, 4, 6 ಇದನ್ನು ಆಪ್ಷನ್ಸ್ ಹೋಯ್ತು. ಇಲ್ಲಿ 1, 3, 5, 7, ಇಲ್ಲಿ 9 ಐತಿ, ಇದು ಹೋಯ್ತು. ಹಾಗಾದ್ರೆ ಈ ಕೊಟ್ಟಂಥ ಆಪ್ಷನ್ಸ್ ಪ್ರಕಾರ ಇಲ್ಲಿ 1 ಇರಬಾರ್ದಾಗಿತ್ತು. ಅತ್ಯಂತ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವ್ದಪ್ಪ ಅಂದಾಗ 2ಲಿಂತ ಇರಬೇಕು. ಬಟ್ ನಮ್ಗೆ 3 ಆಪ್ಷನ್ಸ್ಗಳದ್ರಾಗ ಭಾಜ್ಯ ಸಂಖ್ಯೆ ಇರೋದಾವು. ಮತ್ತು ಇಲ್ಲಿ ಭಾಜ್ಯ ಸಂಖ್ಯೆಗಳಿಲ್ಲ. ಹೀಗಾಗಿ ಅದರ ಪ್ರಕಾರ ನಾವು ಇದಕ್ಕೆ ಸಿನೇ ರೈಟ್ ಆನ್ಸರ್ನ ಹಾಕಬೇಕಾಗ್ತದೆ ಈ ಕೊಟ್ಟಂಥ ಆಪ್ಷನ್ಸ್ ಒಳಗಡೆ. ಒಂದು ವೇಳೆ 1
ಒಮ್ಮೆ ಎಕ್ಸಾಮ್ಸ್ದಾಗ ಇಲ್ಲಿ ಮಿಸ್ ಮ್ಯಾಚ್ ಆಗಿರ್ಬೋದು ಅಥವಾ ಕೊಟ್ಟಿರ್ಬೋದು. ಹಿಂಗೇನು ಕೊಟ್ಟಿದ್ನಪ್ಪ ಅಂದಾಗ ನಿಮಗೆ ಗ್ರೇಸ್ ಅಂತ ಕೂಡ ಬರ್ತವೆ. ಒಂದು ಅವಿಭಾಜ್ಯ ಸಂಖ್ಯೆನೂ ಅಲ್ಲ, ಭಾಜ್ಯ ಸಂಖ್ಯೆನೂ ಅಲ್ಲ. ನೆಕ್ಸ್ಟ್, ಇಟ್ಟಿಗೆಗೆ ಎಷ್ಟು ಮುಖಗಳಿವೆ ಅಂತ ಕ್ವಶನ್ಸ್ನ ಕೊಟ್ಟಾನ. ಒಂದು ಇಟ್ಟಿಗೆಗೆ ಎಷ್ಟು ಅಥವಾ ಆಯತಗಣಕ್ಕೆ ಇರುವಂಥ ಮುಖಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟನಪ್ಪ ಅಂದಾಗ 6 ಮುಖಗಳು ಕಂಡು ಬರ್ತವೆ, 8 ಶೃಂಗಗಳು ಕಂಡು ಬರ್ತವೆ, 12 ಅಂಚುಗಳು ಕಂಡು ಬರ್ತವೆ. ಇದು ಫಿಕ್ಸ್ ನೆನಪಿಟ್ಕೊಳ್ರಿ. ಮೊನ್ನೆ ಆದರ್ಶ ವಿದ್ಯಾಲಯಕ ಮೊರಾರ್ಜಿ ದೇಸಾಯಿ ಎಕ್ಸಾಮ್ಸ್ದಲ್ಲಿ ಕೂಡ ರಿಪೀಟೆಡ್ ಆದಂಥ ಪ್ರಶ್ನೆಗಳಿವೆಲ್ಲ. ನೆಕ್ಸ್ಟ್, ಕೋನದ ರಿಲೇಟೆಡ್ ಅಂತೂ ಕೂಡ ಒಂದು ಫಿಕ್ಸ್ ಮತ್ತೆ ಬಂದಿದೆ. ಅಲ್ಲಿ 135 ಯಾವ ವಿಧವಾದ ಕೋನ ಅಂತ ಕ್ವಶನ್ಸ್ನ ಕೊಟ್ಟಿದ್ರು. ಲಘು ಕೋನ, ವಿಶಾಲ ಕೋನ, ಸರಳ ಕೋನ. ಸರಳ ಕೋನ ಎಷ್ಟು ಇರ್ತದೆ? 180 ಡಿಗ್ರಿ ಇರ್ತದೆ ಅಂತ ಹೇಳಿ. ಇದು ಅಂತೂ ಅಲ್ಲ. ಲಂಬ ಕೋನ 90 ಡಿಗ್ರಿ ಇರ್ತದೆ ಅಂತ ಹೇಳಿ. ಲಘು ಕೋನ 90 ಡಿಗ್ರಿಗಿಂತ ಕಡಿಮೆ ಇರ್ತಾವೆ. 90 ಡಿಗ್ರಿಗಿಂತ ಕಡಿಮೆ ಇದ್ವಪ್ಪ ಅಂದ್ರೆ ಅವು ಲಘು ಕೋನಗಳು. ಈಗ ಮತ್ತು ವಿಶಾಲ ಕೋನ ಅಂದ್ರೇನು? 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 180 ಡಿಗ್ರಿಗಿಂತ ಕಡಿಮೆ ಇರಬೇಕು. ಅವಾಗಿತ್ತಪ್ಪ ಅಂದರೆ ಇದು ವಿಶಾಲ ಕೋನ. 135 ಡಿಗ್ರಿ 90ಕ್ಕಿಂತ ಜಾಸ್ತಿ ಐತಿ, 180ಕ್ಕಿಂತ ಕಡಿಮೆ ಐತಿ. ಇದು ವಿಶಾಲ ಕೋನಕ್ಕೆ ಉದಾಹರಣೆ ಆಗ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ವಿಶಾಲ ಅಣ್ಣನ ಬಳಿ ರೂಪಾಯಿ ಎಷ್ಟದಪ್ಪ ಅಂದಾಗ 5,000 ರೂಪಾಯಿಗಳಿವೆ. ಅವನು 3,000 ರೂಪಾಯಿಗಳಿಗೆ ಒಂದು ಹಸುವನ್ನು ಕೊಂಡರೆ ಅವನಲ್ಲಿ ಉಳಿದ ಹಣವೆಷ್ಟು ಅಂತ ಕ್ವಶನ್ಸ್ನ ಕೊಟ್ಟಾನ. ಭಾಳ ಸಿಂಪಲ್ ಪ್ರಶ್ನೆ. ವಿಶಾಲ ಅಣ್ಣನ ಬಳಿ ಎಷ್ಟದಪ್ಪ ಅಂದ್ರೆ 5,000 ರೂಪಾಯಿ ಆಗುತ್ತೆ. ಹೌದಾ? 5,000 ರೂಪಾಯಿದಾಗ 3,000 ರೂಪಾಯಿ ಕೊಟ್ಟು ಒಂದು ಹಸುವನ್ನು ತೆಗೆದುಕೊತಾನ. 5,000 ಒಳಗಡೆ ಈ 3,000 ಏನು ಮಾಡಿರಪ್ಪ ಅಂದ್ರೆ ಮೈನಸ್ ಮಾಡಿಬಿಟ್ರಪ್ಪ ಅಂದಾಗ ನಿಂಬಲ್ಲಿ ಎಷ್ಟು ಉಳಿತದಪ್ಪ ಅಂದಾಗ 2,000 ರೂಪಾಯಿ ಉಳಿತೈತಿ. ಅವನ ಬಳಿ ಉಳಿದ ಹಣ ಎಷ್ಟಪ್ಪ ಅಂದಾಗ 2,000 ರೂಪಾಯಿ ಉಳಿತದೆ. ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆ, 1 kgಯಲ್ಲಿ ಇರುವ ಗ್ರಾಮ್ಗಳು ಎಷ್ಟು ಅಂತ ಕ್ವಶನ್ಸ್ನ ಕೊಟ್ಟಾರ. 1 kg ಅಂದರೆ ಎಷ್ಟಪ್ಪ ಅಂತಂದಾಗ 1 kg ಅಂದಾಗ 1,000 ಗ್ರಾಮ್ ಅಂತೇಳಿ ಕರಿತೇವೆ. ಹೌದಾ? 1 kg ಅಂದಾಗ ಎಷ್ಟು ರೀ? 1,000 ಗ್ರಾಮ್ಗಳು ಅಂತೇಳಿ ನಾವು ಕರಿತೇವೆ. ಹೀಗಾಗಿ ಆಪ್ಷನ್ಸ್ ಇದಕ್ಕೆ ಡಿ ಅಂತೇಳಿ ನೀವು ರೈಟ್ ಆನ್ಸರ್ನ ಹಾಕಿಬರ್ಬೇಕಾಗ್ತದೆ. ನೆಕ್ಸ್ಟ್ ಪ್ರಶ್ನೆ, ಇದನ್ನು ಸಂಕ್ಷೇಪಿಸಿರಿ ಅಂತೇಳಿ ಒಂಥರ ಇಲ್ಲಿ ಲೆಕ್ಕ ಕೊಟ್ಟಿದ್ದಾರೆ. ಇದನ್ನು ಯಾವ ಥರ ಬಿಡಿಸ್ಕೋಬೇಕು ನೋಡ್ರಿ. 3/2 ಇಂಟು 15 ಐತಿ. ಹೌದಾ? 3/2 ಇಂಟು ಎಷ್ಟದಪ್ಪ ಅಂದ್ರೆ 15 ಐತಿ. ಇದನ್ನು ಸಂಕ್ಷೇಪಿಸಿರಿ ಅಂತ ಕ್ವಶನ್ಸ್ನ ಕೊಟ್ಟಾನ. ಇಲ್ಲಿ ಕೆಳಗಡೆ ಏನು ಇರ್ಲಿಕ್ಕಪ್ಪ ಅಂದ್ರೆ 1 ಇರ್ತೈತಿ. ಯಾವ್ದಾದ್ರು ಕಡ್ತಾ ಹೋಗಿತ್ತಾ ಕಡ್ತಾ ಹೊಡೀರಿ, ಇಲ್ಲಾಂದ್ರೆ ಅಂಶಗಳನ್ನು ಗುಣಿಸ್ರಿ, ಛೇದಗಳನ್ನು ಗುಣಿಸ್ರಿ. 15 ಮೂರಲೆ ಎಷ್ಟಪ್ಪ ಅಂದ್ರೆ 45. ನೆಕ್ಸ್ಟ್ 2 1 2. ಇಲ್ಲಿ ಆಪ್ಷನ್ಸ್ ಇಲ್ಲಿ 3 ಕೊಟ್ಟಿದ್ದಾನೆ. 45/2 ಆಪ್ಷನ್ಸ್ ಬಿದಾಗೈತೆ ನೋಡ್ರಿ. ಬಿ ಇದಕ್ಕೆ ಏನಾಗ್ತದಪ್ಪ ಅಂದಾಗ ಸರಿ ಉತ್ತರ ಆಗ್ತದೆ. ಯಾಕಪ್ಪ ಅಂದ್ರೆ ಭಿನ್ನರಾಶಿಗಳ ಗುಣಾಕಾರಗಳನ್ನು ನಾವು ಈ ಥರನೇ ಬಿಡಿಸ್ತೇವೆ. ಇನ್ನು ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ದ್ವಿಪದೋಕ್ತಿಯಾಗಿದೆ ಅಂತ ಪ್ರಶ್ನೆ ಕೊಟ್ಟಾನ. ಯಾವುದು ದ್ವಿಪದೋಕ್ತಿಯಾಗಿದೆ? ಸರ್, ಇಲ್ಲಿ ಒಂದು ಪ್ಲಸ್ ಐತಿ, ಇಲ್ಲಿ ಒಂದು ಪ್ಲಸ್ ಐತಿ. ಹಾಗಾದ್ರೆ ಇದೊಂದು ಪದ, ಇದೊಂದು ಪದ, ಇದೊಂದು ಪದ ತ್ರಿಪದೋಕ್ತಿ. ಇದು ಅಲ್ಲ. ಇಲ್ಲಿ ಇದೊಂದು ಪದ, ಇದೊಂದು ಪದ, 2 ಪದಗಳಿದಾವೆ. ಇದು ಸಿಂಗಲ್ ಇದಾವೆ. ಇದು ಏಕಪದೋಕ್ತಿ, ಇದು ಕೂಡ ಏಕಪದೋಕ್ತಿ. ಹೀಗಾಗಿ ದ್ವಿಪದೋಕ್ತಿಯನ್ನು ಗುರುತಿಸ್ರಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿ ಉತ್ತರ ಆಗ್ತದೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಸಜಾತಿಯ ಪದಗಳನ್ನು ಗುರುತಿಸ್ರಿ. ಪ್ರತಿಯೊಂದು ಎಕ್ಸಾಮ್ದಲ್ಲಿ ಸಜಾತಿ ಪದಗಳನ್ನು, ವಿಜಾತಿ ಪದಗಳನ್ನು ಕೇಳ್ಕೊತಾ ಬಂದಿದ್ದಾನೆ. ಹಾಗಾದರೆ ಸಜಾತಿ ಪದಗಳಂದ್ರೇನು? ಈ ಚರಾಕ್ಷರಗಳು ಒಂದೇ ಆಗಿರ್ಬೇಕು. ಎ ಇತ್ತಂದ್ರೆ ಏನೇ ಇರಬೇಕು, ಬಿ ಇತ್ತು ಅಂದ್ರೆ ಬಿನೇ ಇರಬೇಕು. ಇಲ್ಲಿ ನೋಡ್ರಿ, ಇಲ್ಲಿ ಎ ಐತಿ, ಇಲ್ಲಿ ಎ ಐತಿ. ಎಸ್, ಇಲ್ಲಿ ಬಿ ಐತಿ, ಇಲ್ಲಿ ಸಿ ಐತಿ. ಹಾಗಾದರೆ ಇದು ಸಜಾತಿ ಅಲ್ಲ. ಇಲ್ಲಿ ಬಿ ಐತಿ, ಇಲ್ಲಿ ಎ ಐತಿ, ಇದು ಅಲ್ಲ. ಇಲ್ಲಿ ಜಡ್ ಐತಿ, ಇಲ್ಲಿ ಎ ಐತಿ, ಇದು ಅಲ್ಲ. ಹಾಗಾದರೆ ಇಲ್ಲಿ ಎ ಐತಿ, ಇಲ್ಲಿ ಎ ಐತಿ. ಹೀಗಾಗಿ ಇವು ಸಜಾತಿ ಬೀಜ ಪದಗಳು ಅಂತ ಕರೆಸ್ಕೊತದೆ. ಹೀಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿ ಉತ್ತರ ಆಗ್ತದೆ. ನೆಕ್ಸ್ಟ್ ಪ್ರಶ್ನೆ, ತರಗತಿಯಲ್ಲಿರುವ 60 ಮಕ್ಕಳಲ್ಲಿ 40% ಹುಡುಗಿಯರು. ಹಾಗಾದರೆ ಹುಡುಗಿಯರು ಇಲ್ಲಿ ಹುಡುಗರ ಸಂಖ್ಯೆ ಅಂತ ಮಾಡ್ಬೇಕು. ಈಗ ಎರಡು ಕಡೆ ಹುಡುಗಿ ಆಗ್ಬಿಟ್ಟೈತದು. ಹುಡುಗಿಯರಿದ್ದರೆ ಇಲ್ಲಿ ಹುಡುಗರ ಸಂಖ್ಯೆ ಎಷ್ಟು ಅಂತ ಕಂಡುಹಿಡಿಬೇಕು. ಇಲ್ಲಿ ನೋಡ್ರಿ, ಟೋಟಲ್ 60ರಾಗ 40% ಏನದಪ್ಪ ಅಂದ್ರೆ ಟೋಟಲ್ 40% ಅಂದರೆ ಏನು ಮಾಡಬೇಕು? 100ಕ್ಕೆ 40% ಇವ್ರು ಅದಾರತ್ತ ಅಂದರೆ 24 ಜನ ಹೋದ್ರು. ಇದೊಂದು 0 ಇದೊಂದು 0 ಇದೊಂದು 0 ಇದೊಂದು 0 ತೆಗೀರಿ. 6 4 24 ಹುಡುಗಿಯರು ಅದಾರ. ಇನ್ನು ಹುಡುಗರ ಸಂಖ್ಯೆ ಎಷ್ಟು ಅಂತ ಕಂಡುಹಿಡಿಬೇಕಪ್ಪ ಅಂದ್ರಾಗ 60ರಾಗ 24 ಅಂತ ತೆಗೆದುಬಿಡ್ರಿ. 60ರಾಗ 24 ಅಂತ 10ರಾಗ 4 ಕಳೆದ್ರೆ ಇಲ್ಲಿ 6 1 ಉಳಿತದೆ. 6 3 ಕಳೆದ್ರೆ 3 36 ಏನಾಗ್ತಾರಪ್ಪ ಅಂತಂದಾಗ ಹುಡುಗರು ಆಗ್ತಾರೆ. ಹಾಗಾದರೆ ನಮಗೆ ಏನು ಕ್ವಶನ್ಸ್ನಾಗ ಹುಡುಗರ ಸಂಖ್ಯೆ ಕೇಳಿಲ್ಲ. 40% ಹುಡುಗಿಯರೇ ಆದರೆ ಹುಡುಗಿಯರ ಸಂಖ್ಯೆ ಎಷ್ಟು? ಹುಡುಗಿಯರು ಎಷ್ಟು ಅದಾರಪ್ಪ ಅಂದಾಗ ಇಲ್ಲಿ 24 ಬಂದ್ರಲ್ಲ. 40% 60 ಮಕ್ಕಳಲ್ಲಿ 40% ಹುಡುಗಿಯರಾದರೆ
ಹುಡುಗಿಯರ ಸಂಖ್ಯೆನೇ ಸಾರಿ ಕ್ವಶನ್ಸ್ ಕರೆಕ್ಟ್ ಆದದು. ಹುಡುಗಿಯರ ಸಂಖ್ಯೆ ಎಷ್ಟಪ್ಪ ಅಂತ ಕ್ವಶನ್ಸ್ನ ಕೊಟ್ಟಿದ್ರು ಅವರು. ಹುಡುಗಿಯರು ಎಷ್ಟದಾರಪ್ಪ ಅಂದಾಗ 24 ಹುಡುಗಿಯರು ಅದಾರ. ಇನ್ನು ಹುಡುಗರು ಎಷ್ಟಾಗಿರ್ತಾರಪ್ಪ ಅಂದಾಗ 36 ಆಗಿರ್ತಾರೆ. ಬೇಕಾದ್ರೆ ಇಲ್ಲಿ 36 ನೆಕ್ಸ್ಟ್ 24 ಕೂಡಿಸ್ರಿ. 6 4 ಎಷ್ಟಪ್ಪ ಅಂದಾಗ 10, 3 2 5 1 6. 60 ಮಕ್ಕಳಲ್ಲಿ 40% ಹುಡುಗಿಯರು ಅಂದ್ರೆ 24 ಹುಡುಗಿಯರಾದರು. ಹಾಗಾದರೆ ಉಳಿದ 60% ಆಗಿರ್ತಾರೆ ಹುಡುಗರಾಗಿರ್ತಾರೆ. ಅವು ಹುಡುಗರ ಸಂಖ್ಯೆ ಎಷ್ಟಾಗಿರ್ತದೆ ಅಂದ್ರೆ 36 ಆಗಿರ್ತದೆ. ಕ್ಲಿಯರ್? ಈಗ ಕ್ವಶನ್ಸ್ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಕೊನೆಯ ಪ್ರಶ್ನೆ ಯಾವ ಥರ ಐತೆ ನೋಡ್ರಿ ಇಲ್ಲಿ. ಕೆಳಗಿನವುಗಳಲ್ಲಿ ವ್ಯತ್ಯಾಸ ಏನಪ್ಪ ಅಂದ್ರೆ 4/7 - 2/7 ಅಂತಿದೆ. ಹೌದಾ? ಇದರ ವ್ಯತ್ಯಾಸ ಛೇದಗಳು ಸಮ ಇದ್ದಾಗ ಅಂಶಗಳನ್ನು ಡೈರೆಕ್ಟ್ ಕಳಿಬೋದು. 4 2 ಕಳೆದ್ರೆ 2 ÷ 7. 2/7 ಇದಕ್ಕೆ ಏನಾಗ್ತದಪ್ಪ ಅಂದಾಗ ಸರಿ ಉತ್ತರ ಆಗ್ತದೆ. 4/7 - 2/7 ಅಂತ ಐತಿ. ಇದಕ್ಕೆ ವ್ಯತ್ಯಾಸ ಇಲ್ಲಿ ಆಪ್ಷನ್ಸ್ ಇಲ್ಲಿ ನೋಡ್ರಿ 2/7 ಅಂತ ಬರಬೇಕು. ಒಟ್ಟು ಇಲ್ಲಿ ಆಪ್ಷನ್ಸ್ ಇಲ್ಲಿ ಬಿ ಅಂತ ಕೊಟ್ಬಿಟ್ಟಾನ. ಇಲ್ಲಿ 2/7 ಇದಕ್ಕೆ ಏನಾಗ್ತದಪ್ಪ ಅಂದಾಗ ಸರಿ ಉತ್ತರ ಆಗ್ತದೆ. ಯಾಕಪ್ಪ ಅಂದಾಗ ಛೇದಗಳು ನೋಡ್ರಿ, ಛೇದಗಳು ಸಮ ಇದಾವೆ. ಇಲ್ಲಿ ಛೇದಗಳು ಇಲ್ಲಿ ಸಮ ಐತಿ, ಇಲ್ಲಿ ಸಮ ಐತಿ. ಛೇದಗಳು ಸಮ ಇದ್ದಾಗ ಅಂಶಗಳನ್ನು ಡೈರೆಕ್ಟ್ ಕಳಿಬೋದು. 4 2 ಕಳೆದು ಬಿಟ್ರಪ್ಪ ಅಂತಂದಾಗ ಆನ್ಸರ್ ಎಷ್ಟು ಬರ್ತದಪ್ಪ ಅಂದಾಗ 2/7 ಅದು ಬರಬೇಕು. ಹೀಗಾಗಿ ಇದಕ್ಕೆ ರೈಟ್ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ಸ್ ಡಿ ಒಳಗಡೆ ಬರ್ದು ನೋಡ್ರಿ. ಇದಕ್ಕೆ ಡಿನ ರೈಟ್ ಆನ್ಸರ್ನ ಹಾಕೊಳ್ಳಿ. ಇಲ್ಲಪ್ಪ ಅಂದ್ರೆ ನೀವು ಲಸ ತೆಗೋದೇ ಮಾಡ್ಬೇಕಾಗಿತ್ತಪ್ಪ. ಲಸ ತೆಗೆದು ಮಾಡಿದ್ರು ಅಷ್ಟೇ ಬರ್ತದೆ ನೋಡ್ರಿ. ಈಗ ಲಸ ತೆಗೆದ್ರು ಲಸ ಏನಪ್ಪ ಅಂತಂದಾಗ 7 ಐತಿ. 7 ಲಸ ಅನ್ನೋದಾದರೆ 7 1 7 7 1 7ನೇ ಆಗ್ಬೇಕಾಗ್ತದೆ. ಏನೋ ಚೇಂಜಸ್ಗಳನ್ನು ಮಾಡೋಕ್ಕೆ ಬರೋಂಗಿಲ್ಲ ಇಲ್ಲಿ. ಈ ಥರ ಪ್ರಶ್ನೆಗಳು ಒಮ್ಮೊಮ್ಮೆ ಬಂದಿರ್ತಿತ್ತು ಮಿಸ್ ಮ್ಯಾಚ್ ಆಗಿ. ಈ ಥರ ಗಣಿತ ಪ್ರಶ್ನೆಗಳನ್ನೇ ಏನಾಗ್ತವಪ್ಪ ಅಂದಾಗ ನೀವು 20 ಪ್ರಮುಖ ಪ್ರಶ್ನೆಗಳು ಗಣಿತದ ಬರ್ತವೆ. ಈ ಗಣಿತ ಪ್ರಶ್ನೆಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂದಾಗ ಇನ್ನೀಗ ವಿಜ್ಞಾನ ಆಗಲಿ, ಸಮಾಜ ವಿಜ್ಞಾನ, ಗಣಿತ ಎಲ್ಲ ಥರ ಕ್ಲಾಸಸ್ಗಳು ಏನಾಗ್ತವಪ್ಪ ಅಂದ್ರೆ ತಮಗೆ ಸಿಗ್ತಾವೆ. ಧನ್ಯವಾದಗಳು ರೀ.